ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದೇ ರೀತಿ 2023, 2024 ಮತ್ತು 2021 ಮತ್ತು 2020ರಲ್ಲಿ ನಡೆಯತಕ್ಕ ಸಂಪೂರ್ಣವಾದ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರತಿ ದಿವಸ ನಾವು ಬಿಡಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಅನುಕೂಲಕ್ಕಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಏನಾದ್ರೂ ನೋಡ್ಕೊಂಡ್ರೆ ಯಾವ ರೀತಿ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ನಮ್ಗೆ ಆಗಾಗಲೇ ಗೊತ್ತಾಗುತ್ತದೆ. ಯಾಕಂತಂದ್ರೆ 2022ರಲ್ಲಿ ಕೇಳಿರ್ತಕ್ಕಂಥ ವಿಜ್ಞಾನ ಭಾಗದ ಪ್ರಶ್ನೆಗಳು 2023ರಲ್ಲಿ ಅದರ ರಿಲೇಟೆಡ್ ಆಗಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ನಾವು ಇವತ್ತಿನ ದಿವಸ ಈ ಒಂದು ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಓಕೆ, ಹಾಗಿದ್ರೆ ನೋಡಿ, ಮೊದಲ ಪ್ರಶ್ನೆ ಕೇಳಿದ್ದಾರೆ, ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದೇ ಪ್ರಶ್ನೆಯನ್ನ 2023ರಲ್ಲಿ ಕೇಳಿದ್ದಾರೆ, 24ರಲ್ಲಿ ಇದರ ರಿಲೇಟೆಡ್ ಕ್ವಶನ್ ಗಳನ್ನ ಕೇಳಿದ್ದಾರೆ. ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಈ ಒಂದು ಕಣಗಳು ಹೆಚ್ಚು ಒತ್ತೊತ್ತಾಗಿ ಇರುವುದು ಯಾವುದ್ರಲ್ಲಿಪ್ಪ ಅಂತಂದ್ರೆ ಘನದಲ್ಲಿ. ಹೌದಾ, ಘನ ಅಂತಂದ್ರೆ ಘನ ವಸ್ತು ಅಂತಂದ್ರೆ ಕಲ್ಲು, ಘನ ವಸ್ತು ಅಂದ್ರೆ ಗಟ್ಟಿಯಾಗಿರುತ್ತದೆ ಅಂತೇಳಿ. ಹೌದಾ, ದ್ರವ ವಸ್ತುವಿಗೆ ಉದಾಹರಣೆ ಏನಪ್ಪಾ ಅಂತಂದ್ರೆ ನೀರು ಹಾಗೆ ಹಾಲು. ಹೌದು, ಇದು ದ್ರವ ವಸ್ತುವಿಗೆ ಉದಾಹರಣೆ ಆಗಿದೆ ವಿದ್ಯಾರ್ಥಿಗಳೇ. ಹಾಗೆ ಅನಿಲ ವಸ್ತುವಿಗೆ ಉದಾಹರಣೆ ಅಂತಂದ್ರೆ ಹೊಗೆ. ಹೌದಾ, ನೋಡು, ಪ್ಲಾಸ್ಮಾ ಘನ ವಸ್ತುವಿದ ಒಂದು ಸ್ಥಿತಿ, 4ನೇ ಸ್ಥಿತಿ ಏನ್ರಿ, ಇದು ಪ್ಲಾಸ್ಮಾ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಅಣುಗಳು ಹೆಚ್ಚು ಒತ್ತೊತ್ತಾಗಿ ಎಲ್ಲಿರ್ತಾವ ಅಂದ್ರೆ ಘನದೊಳಗಿರ್ತಾವ. ಅಣುಗಳು ವಿರಳವಾಗಿ ಎಲ್ಲಿರ್ತಾವಪ್ಪ ಅಂತಂದ್ರೆ ದ್ರವ ಸ್ಥಿತಿಯೊಳಗಿರ್ತಾವ. ಅಣುಗಳು ತುಂಬಾ ವಿರಳವಾಗಿ ಎಲ್ಲಿರ್ತಾವಪ್ಪ ಅಂತಂದ್ರೆ ಅವು ಅನಿಲದೊಳಗಿರ್ತಾವ. ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ. ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡೋಣ. SI ಪದ್ಧತಿಯ ದ್ರವ್ಯರಾಶಿಯ ಮೂಲಮಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಇದು ಯಾವ್ದು? ಆಪ್ಷನ್ ಡಿ ಆಗುತ್ತೆ, ಕಿಲೋಗ್ರಾಮ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ. ಹೌದಾ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿಲಿ, ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ನಾವೇನಂತ ಕರಿತೀವಿ? ಇದು 2ನೇ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ ವಿದ್ಯಾರ್ಥಿಗಳೇ, ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿ ಯಾವ್ದಪ್ಪ ಅಂತಂದ್ರೆ ಅದು ಪ್ರಚನ ಶಕ್ತಿ. ಹೌದಾ, ಉದಾಹರಣೆಗೆ ಆಣೆಕಟ್ಟಿನ ಹಿಂದೆ ನಿಂತಿರ್ತಕ್ಕಂಥ ನೀರು. ಹೌದಾ, ಇದೊಂದು ಆಣೆಕಟ್ಟಿನಲ್ಲಿ ಹಿಂದಿರ್ತಕ್ಕಂಥ ನೀರು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ನಾವೇನಂತ ಕರಿತೀವಿ? ಪ್ರಚನ ಶಕ್ತಿ ಅಂತ ಕರಿತೀವಿ. ಚಲನ ಶಕ್ತಿ ಅಂತಂದ್ರೆ ಒಂದು ವಸ್ತು ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯನ್ನ ನಾವೇನಂತ ಕರಿತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಹಾಗಿದ್ರೆ ಸೌರಶಕ್ತಿ ಏನಪ್ಪಾ ಅಂತಂದ್ರೆ ಸೂರ್ಯನಿಂದ ಪಡಿತಕ್ಕಂಥ ಶಕ್ತಿಯನ್ನ ನಾವೇನಂತ ಕರಿತೀವಿ? ಸೌರಶಕ್ತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ರಚನ ಶಕ್ತಿ ಮತ್ತು ಯಾಂತ್ರಿಕ ಶಕ್ತಿಯ ಒಟ್ಟು ಮೊತ್ತವನ್ನ ನಾವೇನಂತ ಕರಿತೀವಿ? ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಯ ಒಂದು ಒಟ್ಟು ಮೊತ್ತವನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅದು ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಯಾವ ಶಕ್ತಿ ಅಂತ ಕರಿತೀವಿ ನಾವು? ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಇದು ಇದ್ರ ಮೇಲೆ ತುಂಬಾ ಸಾರಿ ಏನಾಗಿದೆ, ಪ್ರಶ್ನೆಗಳು ರಿಪೀಟ್ ಆಗಿವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಇದು ಏನಾಗಿದೆ? 2023ರಲ್ಲಿ ಕ್ವಶನ್ ಆಗಿದೆ. ಸೌರವ್ಯೂಹದಲ್ಲಿರೋ ಅತ್ಯಂತ ಚಿಕ್ಕ ಗ್ರಹ ಯಾವ್ದಂತ ಕೇಳಿದ್ರೆ ನೋಡ್ರಿ, ಮೊದಲ ಆಪ್ಷನ್ಸ್ ಅನ್ನ ಗುರು ಗ್ರಹ ಕೊಟ್ಟಿದ್ದಾರೆ. ಇದು ಸೌರವ್ಯೂಹದ ಅತಿ ದೊಡ್ಡ ಗ್ರಹ, ಗೊತ್ತಿರ್ಲಿ. ಬಾಣಗಳ ಪಾಠದೊಳಗೆ ನಿಮ್ಗೆ ಏನಾಗಿದೆ ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅತಿ ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ಮಂಗಳ ಗ್ರಹವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಕೆಂಪು ಗ್ರಹ ಅಂತೇಳಿ ಕರಿತೀವಿ. ಹೌದಾ, ಹಾಗೆ ಶುಕ್ರ ಗ್ರಹನ ಏನಂತ ಕರಿತೀವಿ? ಪ್ರಕಾಶಮಾನವಾದ ಗ್ರಹ. ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ. ಹಾಗಾದ್ರೆ ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಯಾವುದಪ್ಪ ಅಂತಂದ್ರೆ ನಮಗೆ ಬುಧ ಗ್ರಹವಾಗುತ್ತೆ ವಿದ್ಯಾರ್ಥಿಗಳೇ. ಇದು ಹಲವಾರು ಬಾರಿ ಏನಾಗಿದೆ, ಕ್ವಶನ್ಸ್ ರಿಪೀಟ್ ಆಗಿದೆ. ನೋಡೋಣ ಇಲ್ಲಿ, ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಯಾವ್ದಂತ ಕೇಳಿದ್ದಾರೆ. ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಪಾಕಿಸ್ತಾನ ಅಂತ ಕೊಟ್ಟಿದ್ದಾರೆ. ನಮಗೆ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದ್ರೆ ಬಾಂಗ್ಲಾದೇಶವಾಗುತ್ತೆ. ಹಾಗಿದ್ರೆ 6ನೇ ಪ್ರಶ್ನೆ ನೋಡೋಣ. ನೀರಿನ ಕರಗುವ ಬಿಂದು. ಹೌದು, ನೀರಿನ ಕರಗುವ ಬಿಂದು ಏನಪ್ಪಾ ಅಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ. ನೀರಿನ ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಹೌದಾ, ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆಗಳನ್ನ 2 ತರ ಕೇಳ್ಬೋದು. ನೀರಿನ ಕರಗುವ ಬಿಂದು ಕೇಳ್ಬೋದು, ನೀರಿನ ಕುದಿಯುವ ಬಿಂದು ಅಂತ ಕೇಳ್ಬೋದು. ಹಾಗಾದ್ರೆ ಮಾನವನ ದೇಹದ ತಾಪಮಾನ ಎಷ್ಟು? ಸಾಮಾನ್ಯ ತಾಪಮಾನ ಎಷ್ಟಂದ್ರೆ 37 ಡಿಗ್ರಿ ಸೆಲ್ಸಿಯಸ್. ಇದು ಮಾನವನ ದೇಹದ ಸಾಮಾನ್ಯ ತಾಪಮಾನ. ಹಾಗಾದ್ರೆ ಒಂದು ಕೊಠಡಿಯ ಸಾಮಾನ್ಯ ತಾಪಮಾನ ಎಷ್ಟಪ್ಪ ಅಂತಂದ್ರೆ 27 ಡಿಗ್ರಿ ಸೆಲ್ಸಿಯಸ್. ಕೊಠಡಿಯ ಸಾಮಾನ್ಯ ಉಷ್ಣ ಎಷ್ಟ್ರಿ? ನೋಡ್ರಿ, ಕೊಠಡಿಯ ಸಾಮಾನ್ಯ ಉಷ್ಣತೆ ಕೇಳಿದ್ರೆ 20 ಡಿಗ್ರಿ ಸೆಲ್ಸಿಯಸ್, 27 ಡಿಗ್ರಿ ಸೆಲ್ಸಿಯಸ್. ಕುದಿಯುವ ಬಿಂದು, ನೀರಿನ ಕುದಿಯುವ ಬಿಂದು ಕೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕರಗುವ ಬಿಂದು ಕೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್. ಮಾನವನ ದೇಹದ ಸಾಮಾನ್ಯ ತಾಪಮಾನ ಕೇಳಿದ್ರೆ 37 ಡಿಗ್ರಿ ಸೆಲ್ಸಿಯಸ್. ವಿದ್ಯಾರ್ಥಿಗಳನ್ನ ಸಂಪೂರ್ಣವಾಗಿ ನೋಡ್ತಾ ಇರ್ರಿ. ಹಾಗಿದ್ರೆ ಭಾರತದ ಪೂರ್ವ ಭಾಗದಲ್ಲಿರ್ತಕ್ಕಂಥ ದೇಶಗಳನ್ನ ನಾವು ಬಾಂಗ್ಲಾದೇಶ ಅಂತ ನೋಡ್ಕೊಂಡಿವಿ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡಿಲಿ, ಒಂದು ಚಿತ್ರದ ಮುಖಾಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇದು ಉತ್ತರ, ದಕ್ಷಿಣ, ಇದು ಪೂರ್ವ, ಪಶ್ಚಿಮ. ಹೌದಾ, ಹಾಗಾದ್ರೆ ನಮ್ಮ ಬಾಂಗ್ಲಾದೇಶ ಎಲ್ಲಿದೆ? ಪೂರ್ವ ಭಾಗದಲ್ಲಿದೆ.
ಗೊತ್ತಿರಲಿ ನಿಮಗೆ. ಹೌದಾ, ಇಲ್ಲಿ ಯಾವ ದೇಶ ಇದೆ? ಶ್ರೀಲಂಕಾ ದೇಶ. ಇದು ಏನಪ್ಪಾ ಅಂತಂದ್ರೆ ಭೂತಾನ್, ಇದು ನೇಪಾಳ್, ಇದು ಚೀನಾ, ಇದು ಪಾಕಿಸ್ತಾನ್, ಇದು ಅಫ್ಘಾನಿಸ್ತಾನ್ ದೇಶ. ಅದಕ್ಕೆ ನಿಮ್ಗೆ ಭಾರತದ ಪೂರ್ವ ಭಾಗದಾಗ ಯಾವ ದೇಶ ಇದೆಯಪ್ಪ ಅಂತಂದ್ರೆ ಇದು ಬಾಂಗ್ಲಾದೇಶ ಇದೆ ವಿದ್ಯಾರ್ಥಿಗಳು. ಅದು ನಿಮ್ಗೆ ಸಂಪೂರ್ಣ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ವಾಯುವಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಏನು? ವಾಯುವಿನಲ್ಲಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅಂತ ಕೇಳಿದರೆ ಪ್ರತಿ ವರ್ಷ ಒಂದಲ್ಲ ಒಂದು ಕ್ವಶನ್ ರಿಪೀಟ್ ಆಗ್ತಾ ಇದೆ. ಅದು ನಿಮ್ಗೆ ಗೊತ್ತಿರಬೇಕು. ನೋಡ್ರಿ 78% ಕೊಟ್ಟಿದ್ದಾರೆ, 0.96, 0.04 ಮತ್ತು 21% ಕೊಟ್ಟಿದ್ದಾರೆ. ಆಮ್ಲಜನಕ ನಾವು ವಾತಾವರಣದಲ್ಲಿ ಇರ್ತಕ್ಕಂಥ ನಮ್ಗೆ ಉಸಿರಾಡಕ ನಾವೇನ್ ತೆಗೆದುಕೊಳ್ತೀವಿ? ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ಅದು ವಾತಾವರಣದೊಳಗೆ ಎಷ್ಟು ಪ್ರಮಾಣ ಇದೆ, ಗಾಳಿ ಒಳಗೆ ಎಷ್ಟು ಪ್ರಮಾಣ ಇದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ಎಷ್ಟು ಪ್ರಮಾಣ ಇದೆ ವಿದ್ಯಾರ್ಥಿಗಳದು? 21% ಇದೆ. ಹಾಗಾದ್ರೆ 78% ಏನಿದೆ? ನೈಟ್ರೋಜನ್ ಏನಿದೆ? ನೈಟ್ರೋಜನ್ ಇದೆ. ಹಾಗಾದ್ರೆ 0.04 ಏನಿದೆ? ಕಾರ್ಬನ್. 0.096 ನೀರಾವಿ ಮತ್ತು ಜಡ ಅನಿಲ ಮತ್ತು ಧೂಳಿನ ಕಣಗಳು. ಇಷ್ಟು ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಮಾಣಗಳು. ಅದರಾಗ ಆಮ್ಲಜನಕ ಎಷ್ಟಿದೆ? 21% ಇದೆ. ಆಮೇಲೆ 21% ಇದೆ. ಆಮೇಲೆ ನೈಟ್ರೋಜನ್ ಇದೆ 78% ಇದೆ. ಹಾಗೆ ಕಾರ್ಬನ್ ಎಷ್ಟಿದೆ? 0.04% ಇದೆ. 0.9% ಯಾವ್ದಿದೆಯಪ್ಪ ಅಂತಂದ್ರೆ ನೀರಾವಿ ಮತ್ತು ಜಡ ಅನಿಲ. ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳಲ್ಲಿ. ನೋಡ್ರಿ, ವಸ್ತುವಿನ ಕಣಗಳು ತುಂಬಾ ವಿರಳವಾಗಿರುವ ಸ್ಥಿತಿ. ವಸ್ತುವಿನ ಕಣಗಳು ತುಂಬಾ ವಿರಳವಾಗಿರುವ ಸ್ಥಿತಿ. ನಾನು ಹೇಳಿದ್ನಲ್ಲ ನಿಮ್ಗ. ನೋಡ್ರಿ, ಘನಗಳ ಒಳಗೆ ಏನಾಗಿರ್ತದ ಅಂದ್ರ ಒತ್ತೊತ್ತಾಗಿರ್ತದ. ಸ್ವಲ್ಪ ಏನಾಗಂಗಿಲ್ರಿ, ಇಲ್ಲಿ ಜಾಗ ಇರಂಗಿಲ್ಲ. ತುಂಬಾ ಒತ್ತತ್ವವಾಗಿ ಗಟ್ಟಿಯಾದ ವಸ್ತು ಘನ ಅಂತಂದ್ರೆ ನಿಮ್ಗೆ ಗೊತ್ತೈತಿ. ಉದಾಹರಣೆ ಕಲ್ಲು, ಹೌದಾ, ಆಮೇಲೆ ಕಟ್ಟಿಗೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಇವು ಘನ ವಸ್ತು. ತುಂಬಾ ವಿರಳ ಅಂದ ಸ್ವಲ್ಪ ವಿರಳ ಅಂದ್ರೆ ನೋಡಿಲಿ ದ್ರವ ಯಾವ ತರ ಇರುತ್ತೆ ಅಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ದ್ರವ. ಉದಾಹರಣೆ ನೀರು, ಹೌದಾ, ಉದಾಹರಣೆ ಗೊತ್ತು ನಿಮ್ಗೆ ದ್ರವ ಅಂತಂದ್ರ. ಇನ್ನು ತುಂಬಾ ವಿರಳವಾಗಿದೆ ಅಂತಂದ್ರೆ ನೋಡ್ರಿ ಈ ತರ, ಹೌದಾ, ಈ ತರ ಏನಪ್ಪಾ ಅಂತಂದ್ರೆ ಅಣುಗಳು ವಿರಳವಾಗಿರುವ ಸ್ಥಿತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅನಿಲ ಸ್ಥಿತಿ. ಯಾವ ಸ್ಥಿತಿ ರೀ? ಅನಿಲ ಸ್ಥಿತಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು? ನಿಮ್ಗೆ ಹೇಳಿದ್ನ ಸಂಯುಕ್ತ ವಸ್ತು ಅಂದ್ರೆ ಹಿಂದಿನ ವಿಡಿಯೋದಾಗ ನಾ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದೇನೆ, ಅದನ್ನ ನೋಡ್ಕೊಂಡ್ಬಿಡ್ರಿ. ಈ ಕೆಳಗಿನ ಯಾವುದು ಸಂಯುಕ್ತ ವಸ್ತುಪ ಅಂತಂದ್ರೆ ಚಿನ್ನ, ಆಮ್ಲಜನಕ, ಸಾರಜನಕ, ನೀರು. ಸಂಯುಕ್ತ ವಸ್ತು ಏನು? ನೀರು. ಹೌದಾ? ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸಂಯೋಜನೆಗೊಂಡು ಒಂದು ಬೇರೆ ಲಕ್ಷಣದ ವಸ್ತು ಏನಾಗುದಪ್ಪ ಅಂತಂದ್ರೆ ಹೊಸ ವಸ್ತು ತಯಾರಾಗುವುದಕ್ಕೆ ಅಥವಾ ರಚನೆ ಆಗುವುದಕ್ಕೆ ನಾವೇನಂತ ಕರಿತೀವಿ? ಸಂಯುಕ್ತ ವಸ್ತು. ಹೌದಾ? ನೋಡ್ರಿ, ಇಲ್ಲಿ ಏನಾಗಿದೆ? H2O. ಏನಾಗಿದೆ? ಹೈಡ್ರೋಜನ್ ಮತ್ತು ಒಂದು ಆಕ್ಸಿಜನ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಇದನ್ನ ಸಂಯುಕ್ತ ವಸ್ತು ಅಂತ ಹೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಮತ್ತ ಸಕ್ಕರೆ ಆಗ್ತದ, ಆಮೇಲೆ ಉಪ್ಪು ಆಗ್ತದ. ಹೌದು. ಆಮೇಲೆ ನೋಡ್ರಿ, ಆಮ್ಲಜನಕ ಮತ್ತು ಸಾರಜನಕ ಇವು ಧಾತುಗಳು. ಏನ್ರಿವ? ಧಾತುಗಳು. ಅದು ನಿಮ್ಗೆ ಗೊತ್ತಿರಬೇಕು. ನಂತರ ನೋಡ್ರಿ, ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕಗಳ ಪ್ರಮಾಣ ಇಲ್ಲೇ ಹೇಳ್ಬಿಟ್ಟಿನಿ ನಿಮಗ. ನೀರಿನಲ್ಲಿ ಮತ್ತು ಏನ್ರಿ ಆಮ್ಲಜನಕ ಮತ್ತು ಜಲಜನಕಗಳ ಪ್ರಮಾಣ ಎಷ್ಟಿದೆಪ್ಪ ಅಂತಂದ್ರೆ 2:1. ಇದು ನೆನಪಿಟ್ಕೋಬೇಕು. ತುಂಬಾ ಸಾರಿ ಏನಾಗಿದೆ? ಪ್ರಶ್ನೆ ರಿಪೀಟ್ ಆಗಿದೆ. ಆಮ್ಲಜನಕ ಮತ್ತು ಜಲಜನಕ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ 2:1. ಓಕೆನಾ? ನೆಕ್ಸ್ಟ್ ನೋಡ್ರಿ, ನೆಫೆಂಥಿಸ್. ಇದು ಒಂದು ಡ್ಯಾಶ್ ಸಸ್ಯ. ಹೌದಾ? ಮಾಂಸಾಹಾರಿ ಸಸ್ಯನ, ಮಿಶ್ರಾಹಾರಿ ಸಸ್ಯನ, ಕೀಟಾಹಾರಿ ಸಸ್ಯನ ಅಥವಾ ಸಸ್ಯಾಹಾರಿ ಅಂತ ಹೇಳಿ ಕೇಳಿದಾರ. ನೆಫೆಂಥಿಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಕೀಟಾಹಾರಿ ಸಸ್ಯ. ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ, ಕೀಟಾಹಾರಿ ಸಸ್ಯದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಹಾಗಿದ್ರೆ ನೋಡ್ರಿ, ಹೂಜಿ ಗಿಡ. ಹೌದಾ? ಇದು ಏನಪ್ಪಾ ಅಂತಂದ್ರೆ ಇದು ಒಂದು ಕೀಟಾಹಾರಿ ಸಸ್ಯ. ಹಾಗಾದ್ರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಕೊಡಂತ ಕರೀತಾರ. ಮಾಂಸಾಹಾರಿ ಪ್ರಾಣಿ ಯಾವುದು? ಹುಲಿ. ನೆನಪಿರ್ಲಿ. ಹೌದಾ? ಉದಾಹರಣೆಗೆ ಸಿಂಹ. ಹೌದಾ? ಮಿಶ್ರಾಹಾರಿ ಪ್ರಾಣಿ ಯಾವುದು? ಬೆಕ್ಕು ಮತ್ತು ನಾಯಿ. ಇವೆಲ್ಲ ಏನ್ರಿ? ಮಿಶ್ರಹಾರಿ ಪ್ರಾಣಿ. ಹಾಗಾದ್ರೆ ಸಸ್ಯಾಹಾರಿ ಪ್ರಾಣಿಗಳು ಯಾವಪ್ಪ ಅಂತಂದ್ರೆ ಆನೆ, ಆಕಳು, ಹೌದಾ, ಮೊಲ. ಇವೆಲ್ಲ ಏನ್ರಿ? ಸಸ್ಯಾಹಾರಿ ಪ್ರಾಣಿಗಳು. ಇವನ್ನೆಲ್ಲ ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ನೀವು ಅಭ್ಯಾಸವನ್ನು ಮಾಡಬೇಕು. ನೋಡ್ರಿ, ದರೋಜಿ ವನ್ಯಧಾಮ ಈ ಪ್ರಾಣಿಯನ್ನ ಸಂರಕ್ಷಿಸಲಾಗಿದೆ. ದರೋಜಿ ವನ್ಯಧಾಮದಲ್ಲಿ ಯಾವ ಪ್ರಾಣಿಯನ್ನ ಸಂರಕ್ಷಣೆ ಮಾಡ್ತಾರ ಅಂತ ಕೇಳಿದ್ರ ಕರಡಿ, ಹುಲಿ, ಆನೆ, ಸಿಂಹ. ಯಾವ್ದ್ರಿ? ಕರಡಿ. ದರೋಜಿ ವನ್ಯಧಾಮದಲ್ಲಿ ಯಾವ ಪ್ರಾಣಿಯನ್ನ ಸಂರಕ್ಷಣೆ ಮಾಡ್ತಾರ? ಇಲ್ರಿ, ಕರಡಿ. ಎಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ಪರ್ಣಪಾತಿ ಸಸ್ಯ ವರ್ಗಕ್ಕೆ ಉದಾಹರಣೆ ಹಲಸಿನ ಮರ, ತೇಗದ ಮರ, ಆಲದ ಮರ ಮತ್ತು ಉಪ್ಪು ನೆರಳು ಅಂತ ಹೇಳಿ ಕರೆದಾರ. ಸಸ್ಯ ವರ್ಗಕ್ಕೆ ಯಾವ್ದು ಉದಾಹರಣೆಪ್ಪ ಅಂತಂದ್ರೆ ಉಪ್ಪು ನೆರಳು. ಇಲ್ಲಿ ನೋಡ್ರಿ, ಪರ್ಣಪಾತಿ ಸಸ್ಯ ಅಂದ್ರೆ ಏನ್ ಕೊಟ್ಟಾರ? ಪರಿಪಕ್ವತೆಯ ಘಟ್ಟದಲ್ಲಿ ಬೀಳುವುದು, ಉದುರುವುದು ಅಥವಾ ಉದುರುವುದು, ಪ್ರವೃತ್ತವಾಗುವುದು ಎಂದು ಮತ್ತು ವಿಶಿಷ್ಟವಾಗಿ ಈ
ಪದವನ್ನ ಕಾಲ ಕಾಲಕ್ಕೆ ತಮ್ಮ ಎಲೆಗಳನ್ನು ಕಳೆದುಕೊಳ್ಳುವ ಮರ ಹಾಗೂ ಪೊದೆಗಳ ಸಂಬಂಧದಲ್ಲಿ ಮತ್ತು ಹೂ ಬಿಟ್ಟು ನಂತರ ಪುಷ್ಪದಳಗಳ ಅಥವಾ ಪಕ್ವವಾದ ಹಣ್ಣುಗಳಂತ ಇತರೆ ಸಸ್ಯ ರಚನೆಗಳ ಉದುರುವಿಕೆಯ ಸಂಬಂಧದಲ್ಲಿ ಬಳಸಲಾಗುತ್ತದೆ. ನೋಡ್ರಿ ಇವ ನೋಡ್ರಿ ಪರ್ಣಪಾತಿ ಸಸ್ಯ ಅಂದ್ರೆ ಇವೇನ್ ಮಾಡ್ತಾವ ಅಂದ್ರೆ ಕಾಲ ಕಾಲಕ್ಕೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ಎಲೆಗಳನ್ನ ಉದುರುತ್ತಾವ. ಹೌದಾ, ಆ ರೀತಿ ಒಂದು ಸಸ್ಯವರ್ಗ ನಾವೇನಂತ ಕರಿತೀವಿ, ಪರ್ಣಪಾತಿ ಸಸ್ಯವರ್ಗ ಅಂತ ಕರಿತೀವಿ. ಇಲ್ಲಿ ಚಿತ್ರದ ಮುಖಾಂತರ ತೋರಿಸಿನಿ, ನೀವು ನೋಡ್ಬೋದು. ವಿಡಿಯೋನ ಪಾಸ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಹುಲಿಯು ತನ್ನ ಡ್ಯಾಶ್ ನಿಂದ ಮಾಂಸವನ್ನ ಸಿಗುತ್ತದೆ. ಹುಲಿ ಏನ್ ಮಾಡ್ತದ ಅಂದ್ರ ತನ್ನ ಯಾವುದರಿಂದ ಮಾಂಸನ, ಕಾಲುಗಳಿಂದ ತಿಂತದ, ಹಲ್ಲುಗಳಿಂದ ತಿಂತದ ಮತ್ತು ಪಂಜೆಗಳಿಂದ ತಿಂತದ ಅಥವಾ ನಾಲಿಗೆಯಿಂದ ತಿಂತದ? ನಿಮ್ಮ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಹುಲಿಯು ತನ್ನ ಯಾವುದರಿಂದ ಮಾಂಸನ ಸಿಗುತ್ತದೆ ಅಂತಂದ್ರೆ ಹಲ್ಲುಗಳಿಂದ ಮಾಂಸವನ್ನ ಸಿಗುತ್ತದೆ. ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ಹುಲಿ ಯಾವಾಗಲೂ ಏನ್ ಮಾಡ್ತದ, ಹಲ್ಲುಗಳಿಂದ ಮಾಂಸವನ್ನ ಸಿಗುತ್ತದ. ಕೆಲವೊಂದಿಷ್ಟು ಮಂದಿ ಉಗುರ ಮತ್ತು ಕಾಲುಗಳಿಂದ ಪ್ರಶ್ನೆಗಳನ್ನ ಹಾಕಿರ್ತಾರ. ನೋಡ್ರಿ, ವಾಸನೆಯನ್ನ ಗ್ರಹಿಸುವ ಮಾನವನ ಅಂಗ ಯಾವುದು? ಕಣ್ಣು, ನಾಲಿಗೆ, ಮೂಗು, ಕಿವಿ. ವಾಸನೆಯನ್ನ ಯಾವುದರಿಂದ ಗ್ರಹಿಸ್ತೀವಪ್ಪ ಅಂತಂದ್ರೆ ನಾವು ಮೂಗಿನಿಂದ ವಾಸನೆಯನ್ನ ಗ್ರಹಿಸ್ತೀವಿ. ಹಾಗಾದ್ರೆ ನಾಲಿಗೆಯಿಂದ ಏನನ್ನ ಗ್ರಹಿಸ್ತೀವಿ ಅಂತಂದ್ರೆ, ನಾಲಿಗೆಯಿಂದ ನಾವು ಏನನ್ನ ಗ್ರಹಿಸ್ತೀವಿ ಅಂದ್ರೆ ರುಚಿ. ಏನ್ರಿ? ರುಚಿ. ಏನ್ ಮಾಡ್ತೀವ? ನಾಲಿಗೆಯಿಂದ ನಾವು ರುಚಿಯನ್ನ ಗ್ರಹಿಸ್ತೀವಿ. ಕಿವಿಯಿಂದ ಏನ್ ಮಾಡಿಸ್ತೀವಿ? ಕೇಳಿಸ್ಕೊಳ್ತೀವಿ. ಕಣ್ಣಿಂದ ಏನ್ ಮಾಡ್ತೀವಿ? ನೋಡ್ತೀವಿ. ಇವೇನು ಮಾನವನ ಅಂಗಗಳು. ಇದ್ರ ಮ್ಯಾಗೂ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆಗಳು ಇರ್ತಾವ. ಹಾಗಿದ್ರೆ ಮನುಷ್ಯನ ಉಸಿರಾಡುವಾಗ ಹೊರಗೆ ಬಿಡುವುದು. ಮನುಷ್ಯ ಏನ್ ಮಾಡ್ತಾನ? ಉಸಿರಾಡುವಾಗ ಏನನ್ನ ಹೊರಗೆ ಬಿಡ್ತಾನ? ನಾವು ಉಸಿರನ್ನ ಒಳಗೆ ಜಗ್ತೀವಿ, ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ಹಾಗಾದ್ರೆ ವಾಪಸ್ ನಾವು ಏನನ್ನ ಬಿಡ್ತೀವಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ವಿದ್ಯಾರ್ಥಿಗಳೇ, ನೋಡ್ರಿ, ಆಮ್ಲಜನಕ ಅಂತ ಕೊಟ್ಟಾನ, ಸಾರಜನಕ ಅಂತ ಕೊಟ್ಟಾನ, ಜಲಜನಕ ಅಂತ ಕೊಟ್ಟಾನ ಮತ್ತು ಇಂಗಾಲ ಡೈಆಕ್ಸೈಡ್ ಅಂತೇಳಿ ನಮಗೆ ಆಯ್ಕೆ ಒಳಗದ. ಹಾಗಾದ್ರೆ ನೋಡ್ರಿ, ಮನುಷ್ಯನ ಉಸಿರಾಡುವಾಗ ಹೊರಗೆ ಬಿಡುವುದು ಏನಪ್ಪಾ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್. ನಿಮ್ಗೆ ಗೊತ್ತಿರ್ಲಿ, ಕಾರ್ಬನ್ ಡೈಆಕ್ಸೈಡ್. ನಾವು ಮನುಷ್ಯ ಉಸಿರಾಡುವಾಗ ಒಳಗಡೆ ಏನ್ ತೆಗೆದುಕೊಳ್ತೀವಪ್ಪ ಅಂತಂದ್ರೆ ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ನಿಮಿಷ ಒಂದಕ್ಕೆ ಮಾನವನ ಹೃದಯ ಬಡಿತ ಎಷ್ಟು? 30 ಸಲ, 60, 70, 120. ನಿಮಿಷ ಒಂದಕ್ಕೆ ಮಾನವನ ಹೃದಯ ಬಡಿತ ಕೇಳಿದ್ದಾರ ಎಷ್ಟ್ರಿ? 70 ಸಾರಿ ಏನಾಗ್ತದ ಮಾನವನ ಹೃದಯ ಬಡಿತ ಒಂದು ನಿಮಿಷಕ್ಕ ಬಡಿತದ ಅಂತ ಗೊತ್ತಿರಬೇಕು. ಹಾಗೆ ಆಕಾರ ಮತ್ತು ಗಾತ್ರ ಎರಡು ಹೊಂದಿರುವ ದ್ರವ್ಯದ ಸ್ಥಿತಿ. ಆಕಾರ ಮತ್ತು ಗಾತ್ರವನ್ನು ಎರಡು ಯಾವುದು ಹೊಂದಿರ್ತತಿ? ಯಾವ ದ್ರವ್ಯದ ಸ್ಥಿತಿ ಹೊಂದಿರ್ತದಪ್ಪ ಅಂತಂದ್ರೆ ಇಲ್ಲಿ ಘನ ಹೊಂದಿರ್ತದ. ಗೊತ್ತಿರ್ಲಿ, ಆಯ್ಕೆ ಎ ರೈಟ್ ಆನ್ಸರ್. ದ್ರವ ಮತ್ತು ಅನಿಲ, ಪ್ಲಾಸ್ಮಾ. ಹೌದು, ಇವು ಯಾವುವು ಆಗಂಗಿಲ್ಲ. ಆಕಾರ ಮತ್ತು ಗಾತ್ರ ಇವೆರಡನ್ನ ಹೊಂದಿರತಕ್ಕಂತ ದ್ರವ್ಯದ ಸ್ಥಿತಿ ಯಾವುದಪ್ಪ ಅಂತಂದ್ರೆ ಅದು ಘನ ಸ್ಥಿತಿ ಅಂತ ಗೊತ್ತಿರಬೇಕು. ಓಕೆ, ಕಬ್ಬಿನ ಒಂದು ಏನ್ ಕೊಟ್ಟಾನಿಲ್ಲಿ? ಕಬ್ಬಿನ ಒಂದು ಏನಂತೇಳಿ ನಿಮ್ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಮೂಲ ವಸ್ತು, ಸಂಯುಕ್ತ ವಸ್ತು, ಮಿಶ್ರಣ ಮತ್ತು ದ್ರವ ಅಂತ ಕೇಳಿದಾರ. ಕಬ್ಬಿನ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಮೂಲ ವಸ್ತು ಆಗ್ತದ. ಯಾವ ವಸ್ತು ಆಗ್ತದ? ಮೂಲ ವಸ್ತು ಆಗ್ತದ. ಹಾಗಾದ್ರೆ ಈ ಜೀವಸತ್ವ ಕೊರತೆಯಿಂದ ಬರುವ ರೋಗ. ನೋಡ್ರಿ, ಈ ಪ್ರಶ್ನೆನ ಪ್ರತಿ ವರ್ಷ ಈ ಪ್ರಶ್ನೆ ಏನಾಗಿದೆ ರಿಪೀಟ್ ಆಗ್ತದ. ಒಮ್ಮೆ ಎ ಜೀವಸತ್ವ ಕೇಳ್ತಾರ, ಬಿ ಜೀವಸತ್ವ, ಸಿ ಮತ್ತು ಡಿ, ಇವು 4 ಆಯ್ಕೆ ಒಳಗೆ ಏನಾಗಿರ್ತದ ಒಂದು ಪ್ರಶ್ನೆ ಕಂಪಲ್ಸರಿ ಬಂದಿರ್ತದ. ನೋಡ್ರಿ, ಎ ಜೀವಸತ್ವದಿಂದ ಕೊರತೆಯಿಂದ ಬರುವುದು ರಾತ್ರಿ ಕುರುಡುತನ. ಗೊತ್ತಿರ್ಬೇಕು ನಿಮಗ. ಹೌದು, ಎ ಜೀವಸತ್ವ ಕೊರತೆಯಿಂದ ಯಾವ ರೋಗ ಬರ್ತದ? ರಾತ್ರಿ ಕುರುಡುತನ ಬರ್ತದ. ನೋಡ್ರಿ, ಬೇರೆ ಬೇರೆ ರೋಗ ಯಾವ ವಿಟಮಿನ್ ಕೊರತೆಯಿಂದ ಬರ್ತದ? ಬಿ. ರಿಕೆಟ್ಸ್ ರೋಗ ಯಾವ ವಿಟಮಿನ್? ಸಿ ಕೊರತೆಯಿಂದ. ಸ್ಕರ್ವಿ ಯಾವ್ದು ಬರ್ತದ? ರಿಕೆಟ್ಸ್ ರೋಗ ಡಿ ಕೊರತೆಯಿಂದ ಬರ್ತದ. ರಿಕೆಟ್ಸ್ ರೋಗ ಏನಪ್ಪಾ ಅಂತಂದ್ರೆ ಡಿ ವಿಟಮಿನ್ ಕೊರತೆಯಿಂದ ಬರ್ತದ. ಯಾವ ವಿಟಮಿನ್? ಡಿ ವಿಟಮಿನ್ ಕೊರತೆಯಿಂದ. ಸ್ಕರ್ವಿ ರೋಗ ಏನಾಗ್ತದ? ಸಿ ವಿಟಮಿನ್ ಕೊರತೆಯಿಂದ ಬರ್ತದ. ಹೀಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹಲವಾರು ಪ್ರಶ್ನೆಗಳು ನಾವ್ ಯಾಕೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ರಿವಿಷನ್ ಮಾಡ್ಬೇಕಪ್ಪ ಅಂತಂದ್ರೆ ಹಲವಾರು ಪ್ರಶ್ನೆಗಳು ಏನಾಗ್ತಾವ ಅಂತಂದ್ರೆ ವಾಪಸ್ ಅದ್ರ ರಿಲೇಟೆಡ್ ಏನಾಗ್ತಾವ ಕ್ವಶನ್ಗಳು ಬರ್ತಾ ಇರ್ತಾವ. ನೀವು ನೋಡ್ರಿ 2020, 21, 22, 23, 24 ಪ್ರಶ್ನೆ ಪತ್ರಿಕೆನ ನಾವು ನೋಡಿದಾಗ ಹಲವಾರು ಪ್ರಶ್ನೆಗಳು ಏನಾಗ್ಯಾವಪ್ಪ ಅಂದ್ರೆ ರಿಪೀಟ್ ಆಗ್ತವೆ. ಅದಕ್ಕೋಸ್ಕರ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಪ್ರತಿ ದಿವಸ ನೀವು ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.